ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಸ್ಪೆಷಲ್ ಏನಂತಂದರೆ ಪ್ರವೀಣ್ ಅವ್ರದ್ದು ಬರ್ತ್ಡೇ ಇವತ್ತು. ಹಾಗಾಗಿ ಒಂದು ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಪ್ರವೀಣ್ ಅವರು ಆಫೀಸಲ್ಲಿ ಪಾರ್ಟಿ ಕೊಡಿಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅಡುಗೆಗಳೆಲ್ಲ ಆಗಬೇಕು. ಅದರಿಂದ ಎಲ್ಲ ಬೇಗ ಬೇಗ ಮಾಡೋಣ ಅಂತ ಇದ್ದೀನಿ. ಮತ್ತು ಬೆಳಗ್ಗೆ ತಿಂಡಿ ಇವತ್ತು ಅವ್ರ ಬರ್ತಡೆಗೆ ಅವ್ರಿಗೆ ಸ್ಪೆಷಲ್ಲಾಗಿ ಪುಳಿಯೋಗರೆ ಮಾಡ್ತಿದ್ದೀನಿ. ಅವ್ರಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ. ಚಿತ್ರಾನ್ನ ಪುಳಿಯೋಗರೆ ಈ ಥರ ಅವ್ರಿಗೆ ತುಂಬ ಇಷ್ಟ. ನನಗೂ ಲಿಶಿತ್ಗೂ ಚಿತ್ರಾನ್ನ ಪುಳಿಯೋಗರೆ ಅಂದರೆ ಆಗೋದೇ ಇಲ್ಲ. ಅವ್ರಿಗೆ ತುಂಬ ಇಷ್ಟ. ಹಾಗಾಗಿ ಅದನ್ನು ಮಾಡಿಬಿಟ್ಟು ಮತ್ತು ಅವನಿಗೆ ನಾನು ತಿನ್ನಿಸಿದ್ರೆ ಹೆಂಗೋ ತಿಂದ್ಬಿಡ್ತಾನೆ. ಹಾಗಾಗಿ ಅದನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ವೆರೈಟಿ ಅಡುಗೆಗಳಾಗಬೇಕು ಇವತ್ತು. ಚಿಕನ್ನು ಫ್ರೈ, ಮಟನ್ ಸಾಂಬಾರು, ಮಟನ್ ಚಾಪ್ಸು, ಇಡ್ಲಿ, ಕಡುಬು, ರೈಸು ಎಲ್ಲ ಆಗಬೇಕು. ಎಲ್ಲ ಮಾಡು ಅಂತ ಹೇಳಿದ್ದಾರೆ. 15 ಜನಕ್ಕೆ ಆಗುವಷ್ಟು ಅಡುಗೆ ಮಾಡಬೇಕು. ಆದರೆ ವೀಡಿಯೋ ಮಾಡ್ಕೊತೀನಿ, ಇಲ್ಲಾಂದರೆ ಇಲ್ಲ. ಮತ್ತು ವೀಡಿಯೋ ಮಾಡ್ತಾ ಕೂತ್ರೆ ಅಡುಗೆ ಆಗೋದಿಲ್ಲ. ಬೇಗನೆ 1 ಗಂಟೆಗೆ ಊಟ ಮಾಡೋದ್ರಿಂದ ಅಷ್ಟೊತ್ತಿಗೆ ಅಡುಗೆ ಆಗಬೇಕಲ್ಲ. ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡ್ತೀನಿ. ಮತ್ತು ಇವತ್ತು ಎಷ್ಟು ವೀಡಿಯೋ ಆಗುತ್ತೆ ಅಷ್ಟು ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲೂ ಲಾಂಗ್ ವೀಡಿಯೋ ಆಗುತ್ತೋ ಶಾರ್ಟ್ ವೀಡಿಯೋ ಆಗುತ್ತೋ ಗೊತ್ತಿಲ್ಲ. ಪ್ರವೀಣ್ ಅವರು ಇವಾಗ ಕರಿಬೇಕು ಅವ್ರನ್ನ. ಅವರು ಡೈಲಿ ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ತಾರೆ. ಇವತ್ತು ಬರ್ತಡೇ ಅಂತ ಮನೇಲೇ ಕೂರ್ತಾರೆ, ವಾಕಿಂಗ್ ಹೋಗ್ತಾರೋ ಗೊತ್ತಿಲ್ಲ. ಮತ್ತು ಲಿಶಿತ್ಗೆ ಹೇಗೂ ರಜೆ ಇದೆ. ಅವನೇನು 10 ಗಂಟೆಗೆ ಎದ್ರು ನಡೀತದೆ. ನೋಡೋಣ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅಂತ. ಈ ವ್ಲಾಗಲ್ಲಿ ನಾನು ಎಷ್ಟು ಸಾಧ್ಯನೋ ಅಷ್ಟು ವ್ಲಾಗ್ನ ಮಾಡ್ಕೊತೀನಿ. ಎಷ್ಟು ವರ್ಷ ಆಯ್ತು ನಿಮಗೆ? ಎಷ್ಟು? 20 ಮೇಲೆ ಸುಮಾರು ಆಯಿತು. ಓ 20 ವರ್ಷದ ಮೇಲೆ ಸುಮಾರು ತಿಂಗಳುಗಳಾದವು. ಹ್ಯಾಪಿ ಬರ್ತಡೇ. ಥ್ಯಾಂಕ್ ಯು. ಕರಿಮಣಿ ಮಾಲೀಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಶುಭಾಶಯ ಕೋರುತ್ತಿರುವವರು ಶಟ್ಪಟ್ ಡುಡುಮ್ ಡುಡುಮ್. ವಾಕಿಂಗ್ ಎಲ್ಲ ಮುಗಿಸಿ ಮನೆಗೆ ಬಂದು ತಿಂಡಿ ತಿಂದುಬಿಟ್ಟು ಇವಾಗ ಆಫೀಸಿಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದಾರೆ. ಮತ್ತು ನನಗೆ ಅಡುಗೆ ಮಾಡೋದಕ್ಕೆ ಏನೆಲ್ಲ ಬೇಕೋ ಎಲ್ಲದೂ ತಂದುಕೊಟ್ಟಿದ್ದಾರೆ. ತಂದುಕೊಟ್ಟು ನನಗೆ ಟೆನ್ಷನ್ ತರ್ತಿದ್ರು, ನೀನು ಮಧ್ಯಾಹ್ನಕ್ಕೆ ಅಡುಗೆ ಆಗುತ್ತೋ ಇಲ್ಲೋ ಹೋಗಿ ಅಡುಗೆ ಮಾಡು ಅಂತ. ನಾನು ತಾನೇ ಅಡುಗೆ ಮಾಡೋದು, ಮಾಡಿಕೊಡ್ತೀನಿ ನಿಮಗೆ, ಮಧ್ಯಾಹ್ನಕ್ಕೆ ಊಟಕ್ಕೆ ರೆಡಿ ಮಾಡಿಕೊಟ್ರೆ ಸಾಕಲ್ವಾ ಅಂತ ಅಂದಮೇಲೆ ರೆಡಿಯಾದರು. ಹೌದಾ? ಥ್ಯಾಂಕ್ ಯು ಅಂತ ಏನು ಹೇಳಬೇಕು? ಕಮೆಂಟ್ಸ್. ಮಧ್ಯಾಹ್ನಕ್ಕೆ ಅಡುಗೆ ರೆಡಿ ಆದಮೇಲೆ ಇವಾಗ ವೀಡಿಯೋನ ಮಾಡ್ಕೊತಾ ಇದ್ದೀನಿ. ಎಲ್ಲದೂ ರೆಡಿ ಆಯಿತು. ಕರೆಕ್ಟು 1 ಗಂಟೆ ಅಷ್ಟೊತ್ತಿಗೆ ಎಲ್ಲ ರೆಡಿಯಾಗಿ ತುಂಬ ಬಿಸಿ ಇದ್ದಿದ್ದರಿಂದ ಹಾಗೆ ಆರಕ್ಕಿಟ್ಟಿದ್ದೀನಿ. ಆಮೇಲೆ ಬಾಕ್ಸಿಗೆ ಹಾಕೋಣ ಅಂತ. ಇದು ಮಟನ್ ಚಾಪ್ಸು, ಆಮೇಲೆ ಮಟನ್ ಸಾಂಬಾರು, ಚಿಕನ್ ಫ್ರೈ, ಆಮೇಲೆ ಇಡ್ಲಿ, ಕಡುಬು, ರೈಸು, ಮೊಸರು, ಉಪ್ಪಿನಕಾಯಿ, ಸೌತೆಕಾಯಿ, ಈರುಳ್ಳಿ ಇಷ್ಟು ಮಾಡಿದ್ದೆ. ಮತ್ತು ವೆಜ್ ಸಾಂಬಾರು ಮಾಡ್ತೀನಿ ಅಂತ ಹೇಳಿದೆ. ನಾನ್ ವೆಜ್ ಇದ್ದಾಗ ಯಾರೂ ವೆಜ್ ತಿನ್ನಲ್ಲ, ಬೇಡ ಅಂತ ಅಂದರು. ಇಷ್ಟು ಮಾಡಿದ್ದೀನಿ. ಒಂದು 15ರಿಂದ 20 ಜನಕ್ಕೆಲ್ಲ ನಾನು ಅಡುಗೆ ಮಾಡಬಲ್ಲೆ. ತುಂಬ ಜಾಸ್ತಿ ಆದರೆ ನನಗೆ ಅಷ್ಟು ಮಾಡೋದಕ್ಕೆ ಗೊತ್ತಾಗಲ್ಲ. ಅಂತೂ ಚೆನ್ನಾಗಿ ಮಾಡಿದ್ದೀನಿ ಅಂತ ಅಂದ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಅವ್ರು ಬಂದಮೇಲೆ ಬಾಕ್ಸಿಗೆ ಹಾಕಿ ಕೊಟ್ಟರಾಯ್ತು ಅಂತ. ನಾವು ಈ ಊರಿಗೆ ಬಂದಮೇಲೆ ಪ್ರವೀಣ್ ಅವರು ಇದೇ ಫಸ್ಟ್ ಟೈಮು ಈ ಆಫೀಸಲ್ಲಿ ಊಟ ಹಾಕ್ಸ್ತಿರೋದು. ಆದ್ದರಿಂದ ಚೆನ್ನಾಗಿ ಮಾಡಿ ಕೊಡೋಣ ಅಂತ ಹೇಳಿ ಆದಷ್ಟು ನನಗೆ ಎಷ್ಟು ಗೊತ್ತೋ ಅಷ್ಟು ಅಡುಗೆನ ಮಾಡಿದ್ದೀನಿ. ಅಡುಗೆ ಎಲ್ಲ ಮುಗೀತು. ಇವಾಗ ಅರ್ಜೆಂಟಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು 1 ಗಂಟೆ ಅಷ್ಟೊತ್ತಿಗೆ ಕರೆಕ್ಟ್ ಎಲ್ಲದೂ ಆಯಿತು. ಇವಾಗೆಲ್ಲ ಬಾಕ್ಸಿಗೆ ಹಾಕಿ ತೊಗೊಂಡೋಗ್ತಾರೆ. ಹಾಗೆ ಹಾರಾಕಿಟ್ಟಿದ್ದೀನಿ. ಬಿಸಿಲಲ್ಲ, ಸೆಕೆಗೆ ಬಿಸಿ ಆಗಿದ್ದರೆ ಅದು ನೀರು ಹೊಡ್ಕೊಬಿಡುತ್ತೆ ಅಂತ ಹಾಗೆ ಇಟ್ಟಿದ್ದೀನಿ. ಬಂದಮೇಲೆ ಬಾಕ್ಸಿಗೆ ಹಾಕಿ ತೊಗೊಂಡೋಗ್ಲಿ ಅಂತ. ಸಂಜೆ ಹೊತ್ತಿಗೆ ನೋಡಬೇಕು. ನಾನಂತೂ ಕೇಕ್ ಏನು ತರೋದಕ್ಕೆ ಹೋಗಿಲ್ಲ. 2-3 ವರ್ಷದಿಂದ ತಂದು ಕೇಕ್ ಕಟ್ ಮಾಡಿಸ್ಬೇಡ, ನನಗಿಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಸುಮ್ಮನೆ ಮತ್ತೆ ಯಾಕೆ ಅಂತೇಳಿ ಈ ಸಲ ಕೇಕ್ ತಂದಿಲ್ಲ. ನೋಡಬೇಕು. ಲಿಶಿತ್ ಶುರು ಮಾಡ್ತಿದ್ದಾನೆ. ಅವ್ರ ಅಪ್ಪನೇ ಕೇಳ್ತಿದ್ದಾನೆ, ಕೇಕ್ ತಂದುಕೊಡಿ ಅಂತ. ಅವ್ರು ಕೇಕ್ ತರಲ್ಲ, ಅದೆಲ್ಲ ಅವರಿಗೆ ಸೆಲೆಬ್ರೇಷನ್ ಮಾಡೋದೆಲ್ಲ ಇಷ್ಟ ಇಲ್ಲ. ಇಲ್ಲಿಗೆ ಬಂದಾದಮೇಲೆ ನಾವು ಒಂದು ಸಲನೂ ಊಟ ಹಾಕ್ಸಿರ್ಲಿಲ್ಲ ಅಂಥೇಳಿ ಇವಾಗ ಬರ್ತಡೇ ದಿನವೇ ಊಟ ಹಾಕ್ಸೋಣ ಅಂಥೇಳಿ ಮಾಡಿರೋದು. ಅಡುಗೆ ಮನೇಲೇ ಮಾಡಿ ಕೊಡೋಣ ಅಂತ ಅಡುಗೆ ಮಾಡಿದ್ದು. ಮತ್ತು ಅದು ಅದನ್ನೇ ಎಂತಕ್ಕೆ ಹಂಗೆ ಹಿಡ್ಕೊಬಂದಿದ್ದು ಕಂದು ಖುಷಿ ನೆಮ್ಮದಿಯಾಗಿ ನಿದ್ದೆನೂ ಮಾಡೋಕ್ಕೆ ಬಿಡಲ್ಲ ಅಂತ ಬೈತಿದ್ದೆ ಅದು ನಿಂಗೆ. ಕಂದ ಎಂತ ಮಾಡೋದು? ಇದ್ರ ಬಾಯಿ ತೆಗಿಯೋದು ಇಲ್ಲ ನೋಡಿ. ಪಾಪನೇ ಬಿಡು. ನೋಡಿ
ಈ ಪುಸಿ ಕಚ್ಚು ಪುಸಿ ಅವನಿಗೊಂದು. ಇಲ್ಲಿ ನೋಡಿ ಈಗ ನೆಗಾಡತ್ತೆ. ಫೋನಲ್ಲಿ ರೀಲ್ಸ್ ಅಲ್ಲಿ ನಾಯಿ ನೆಗಾಡ್ತಿದ್ದಾರೆ. ಹಂಗೆ ನೆಗಡದ ಪುಸಿ ಎಲ್ಲ. ಪುಸಿ ಕಂದ ಹಂಗೆಲ್ಲ ಮಾಡಬಾರ್ದು ಪಾಪ. ಅದು ಎದ್ದು ಓಡೋದು ಇಲ್ಲ ನೋಡು. ಪುಚ್ಚಕ್ಕಂಗೆ ಅವಾಗ ನಂದು ಕೂದಲು ಕಚ್ಚೋದು ಇಷ್ಟ ಇತ್ತು, ಈಗ ಇಲ್ಲ. ಈಗ ಕೂದಲೇ ಇಲ್ಲಲ್ಲ, ಅದಕ್ಕೆ ಇಷ್ಟ ಇಲ್ಲ. ನೀ ಕೂದಲು ಇಲ್ಲ ನಾವು ಕೂದಲು ಕಡಿಮೆ ಆಗಿದೆ ಅಲ್ಲ, ಕಟ್ ಮಾಡಿದಾರಲ್ಲ, ಕಟ್ ಮಾಡಿಸಿದಾರಲ್ಲ. ಆದ್ರೆ ಈಗ ಮಾಡು. ಕಚ್ಚು ಪುಸಿ ಅವನಿಗೆ ತಲೆ ಕಚ್ಚು ಪುಸಿ. ಎದ್ದಳು ಪುಚ್ಚಕ್ಕ, ಮಲ್ಗದ್ ಬಿಡು. ಈಗ ನನ್ನ ತಲೆ ಕೂದಲು ಕಚ್ಚು ನೋಡೆ. ಈಗ ಎತ್ತಳು ನೋಡು. ಕಂದ ಸುಮ್ಮನಿರು ಪಾಪ, ಹೋಗ್ಲಿ ಬಿಡ. ಪುಸಿ ಹೋಗು, ಪುಸಿ ಹೊರಗೆ ಹೋಗು, ಮನೇಲಿ ಇರ್ಬೇಡ. ಹೊರಗೆ ಹೋಗಲ್ಲ. ನಿನಗೆ ರಜೆ ಇರೋದೇ ಆಗಲ್ಲ ಅಲ್ಲ, ಡೈಲಿ ಸ್ಕೂಲ್ ಇರಬೇಕು, ವರ್ಷ ಪೂರ್ತಿ ಸ್ಕೂಲ್ ಇರ್ಬೇಕಲ್ಲ. ಓ ಬೇಡ ಪಾಪ, ನನ್ನ ಕೂಸು ಇಷ್ಟು ವರ್ಷದಿಂದ ಓದಿ ಓದಿ 3 ವರ್ಷದಿಂದ ಸುಸ್ತಾಗಿದೆ. ಸುಮ್ಮನೆ ಇರೋ. ರಾಮ್ ಆಗ್ತೀನಿ ಈಗ. ಪುಸಿ ಎಂತ ನಿದ್ದೆನೇ ಇದು? ಹಾಂ ಹಾಂ, ಕೇಕ್ ತಂದ್ರು. ಅವ್ರ ಬರ್ತಡೆಗೆ ಅವರೇ ಕೇಕ್ ತಂದಿದ್ದ ಪಾಪ. ಅವ್ರದ್ದೇ ಬರ್ತಡೆಗೆ ಅವರೇ ಕೇಕ್ ತರೋದು. ಒಂದು ನಿಮಿಷ, ಏನಾಗಿದ್ದೀನಿ ಏನಾಗಲ್ಲ. ಒಂದು ನಿಮಿಷ ಬರೋಕ್ಕೆ ಬಿಡೋದು ಅಂತಂದ್ರೆ ಸ್ವಲ್ಪ ಮತ್ತು ನಂಗೆ ಹೇಳಿದ್ರಿ ತರಬೇಡ ಅಂತ. ಆ ತಂದಿದ್ದು ಅವರು ಯಾರು ತಂದಿದ್ದು? ಆಫೀಸಲ್ಲಿ ಓಹೋ ಕಟ್ಟಿಂಗ್ ಮಾಡಿಸಿದ್ರು. ಹಾಂ, ಮತ್ತೆ ಯಾರು ತಿಂತಾರೆ ಕೇಕನ್ನ? ಹಂಗೆ ಓ ಹಿಂಗ ಕತೆ. ಎಲ್ಲರಿಗೂ ನಾನು ತಿಂತೆ, ನಾನು ತಿನ್ನಲಿಲ್ಲ. ಹಾಂ ಇಲ್ಲಿ ಪೂರ ನಮ್ಮ ಹುಡುಗಂಗೆ ತಗೊಂಡು ಹೋಗ್ರಿ ಅಂದ್ರ. ಹಾಂ, ಓಲ್ಡ್ ಕೇಕ್ ಇದು ಮರೆಯ ಮಸ್ತಿದೆ. ಇಷ್ಟ ಇಷ್ಟೇ ತಿನ್ನು ಮರೆಯ. ಅಷ್ಟೆಲ್ಲ ಸಾಲ್. ಮತ್ತೆ ನೀನು ನನ್ನ ಬರ್ತಡೆಗೆ ಅಂತ ತಂದಿಲ್ಲ, ಎರಡನೇ ಕೇಕ್ ಅಂತ ತಂದಿಲ್ಲ. ಎಂತದ ಅದು? ಫೋನ್ ಆಫ್ ಮಾಡು. ಇಷ್ಟೇನಾ? ಇದು ಎಂತವ ಇದು? ಎಂತ ಡ್ರಾಯಿಂಗ್ ಅದು? ಡಾಗ್ ಡೇ. ಡಾಗ್ ಡೇ. ಹಾಂ, ಡಾಗ್ ಡೇ. ಪಾಪಿ ಪ್ಲೇ ಟೈಮ್ ಇದು. ಪಾಪಿ ಪ್ಲೇ ಟೈಮ್ ಚಾಪ್ಟರ್ 3 ಇರೋದೈತೆ. ಚಾಪ್ಟರ್ 3ನಾ? ಮತ್ತು ಇದು ಅಷ್ಟೇ. ಹೌದದು. ಇದೆಲ್ಲ ಏನಿದು? ನಾನು ಬಿಡ್ತೀನಿ ಆಯ್ತಾ. ಇದೆಲ್ಲ ಏನು ಅಂತ? ಯಾವುದಿದು ಕಾರ್ಟೂನ್ ಅಂತ? ಸ್ಪೈಡಿ ಆ್ಯಂಡ್ ಇಸ್ ಅಮೇಝಿಂಗ್ ಫ್ರೆಂಡ್ಸ್. ಸ್ಪೈಡಿ ಆ್ಯಂಡ್ ಇಸ್ ಅಮೇಝಿಂಗ್ ಫ್ರೆಂಡ್ಸ್. ಬಿಡಿ ಅಮ್ಮ. ಆಯ್ತವ ಆಯಿತು. ಈಗ ಚಿಕ್ಕಿ ಕಳಿಸಿ. ಯಾವುದಿದು? ಚಿಕ್ಕಿ ಕಳಿಸ್ತೀನಿ. ಫೋಟೋ ಮಾಡಿ. ಫೋಟೋ ಮಾಡಿ ಕಳಿಸ್ತೀನಿ. ಅಲ್ಟಿಮೇಟ್ ಇದೆ ಆಯ್ತಾ? ಏನಪ್ಪ ಇದು? ಡಾಗ್ ಡೇ. ಡಾಗ್ ಡೇ. ಇಲ್ಲಿ ಯೂಟ್ಯೂಬಲ್ಲಿ ನೋಡಿದೆ. ಪಾಪಿ ಪ್ಲೇ ಟೈಮ್. ಪಾಪಿ ಪ್ಲೇಟ್ ಪ್ಲೇ ಟೈಮ್ ಸಖತ್ತಾಗಿದೆ ಆಯ್ತಾ? ಚಾಪ್ಟರ್ 3 ತುಂಬ ಚೆನ್ನಾಗಿದೆ ಆಯ್ತಾ? ಸೂಪರ್. ಈ ಪೇಜ್ ಹರಿಲ್ಲ, ಇದರಲ್ಲೇ ಬಿಡ್ಲ? ಈ ಪೇಜ್ ಹರಿಯದ, ಇದರಲ್ಲೇ ಬಿಡದ? ಹರಿಬಾರ್ದಾ? ಓಕೆ, ಅಲ್ಟಿಮೇಟ್ ಇದೆ ಆಯ್ತಾ? ಇದು ಹ್ಯಾಂಡ್ ರೈಟಿಂಗ್ ನಿಂದೇನಾ? ಹಾಂ, ಅಮ್ಮ ಹೇಳ್ಕೊಟ್ರೆ ನೀನೇ ಬರ್ದೆ. ಇಟಾಲಿಕ್ 75 ಡಿಗ್ರಿ, ಹಿಂಗಲ್ಲ ಹಿಂಗೆ ಆಯ್ತಾ? ನೋಡಿ ಇಟಾಲಿ ಬರೀ ಪಿಜ್ಜಾ. ಈಗ ಇಷ್ಟು ಬರ್ದಿದ್ದು ಸಾಕು. ಇಟಾಲಿ ಬರೀ ಪಿಜ್ಜಾ ಆಯ್ತಾ? ನೀನು ಇಷ್ಟು ಬರ್ದಿದ್ದು ಸಾಕೀಗ. 5th ಕ್ಲಾಸಲ್ಲಿ ಇದೆ, ಹಿಂಗಲ್ಲ ಹಿಂಗೆ ಬರಿಬೇಕಾಯ್ತಾ? ಚೂರು ಹಿಂಗಿರೋದು ಹಿಂಗಬೇಕು. ಕಲ್ಸ್ಕೊಡ್ತಾರೆ ಬಿಡು ನಿಮ್ಮ ಮಿಸ್. ಅವಾಗ ನಿಮ್ಮ ಸಲೀಂ ಮಿಸ್ ಇದ್ದಿದ್ರು ನಿಮ್ಗೆ ಹಾಕ್ತಿದ್ರು ಮೇವು. 1ನೇ ಕ್ಲಾಸಿಗೆ ನಿಮಗೆ ಅಷ್ಟಾರು ಬರೆಯಕ್ಕೆ ಬರ್ತಿತ್ತೋ ಇಲ್ಲೋ? ನಂಗೆ 1ನೇ ಕ್ಲಾಸಿಗೆ ಏನೂ ಗೊತ್ತೇ ಇರಲಿಲ್ಲ ಬಿಡು. ಮತ್ತೆ ಅವನಿಗೆ ಹೇಳ್ತೀರಾ? ಏನೂ ಬರ್ತಿರ್ಲಿಲ್ಲ. ಅವಾಗೆಲ್ಲ ಗೊತ್ತಿರಲಿಲ್ಲ. ನಂಗೆ ಏನೂ ಗೊತ್ತಿರಲಿಲ್ಲ. ಅವಾಗ ಇವಾಗಿನ ಥರ ಎಲ್ಲ ಇರಲಿಲ್ಲ. ನನಗೆ 5ನೇ ಕ್ಲಾಸ್ ಆದ್ರೂ ಎಂಥದ್ದು ಗೊತ್ತಿರಲಿಲ್ಲ. 5th ಆದ್ರೂ ನಿಮಗೆಲ್ಲ ಗೊತ್ತಿಲ್ಲ. ಆಮೇಲೆ ಕಲಿಸ್ತಿದ್ದಿದ್ದು ಅವಾಗೆಲ್ಲ. ಗೊತ್ತಾಯ್ತಾ? ಚೆನ್ನಾಗಿದೆ. ಅಲ್ಟಿಮೇಟ್. ಥ್ಯಾಂಕ್ ಯು.
ಹಗಲದ್ ಬಿಡ್ತೀನಿ. ವಾಟ್ ಈಸ್ ದಿಸ್? ಯಾಕೆ ನನ್ನ ಟೇಸ್ಟಿಂಗ್ ಪ್ರಕಾರ ಇದೆ ಹೆಂಗೆ ಮಮತಾ? ನಿಮ್ಮದು ಟೇಸ್ಟ್ ಬೇರೆ. ಓಪನ್ ಇಲ್ಲೇ ಓಪನ್ ಮಾಡ್ತೀನಿ. ಕಣ್ಮಣಿ ನೀನು ಹೋಗಿದ್ದೆ ಟೌನ್ಗೆ? ಸೂಪರ್ ಆಗಿದೆ. ಬೆಳಗ್ಗೆ ನಿಜ? ನೋಡಿದ ತಕ್ಷಣ ಹೇಳ್ತೀನಿ ನಾನು. ಬೆಳಗ್ಗೆ ಹೋಗಿದ್ದ. ಹ್ಞೂ ಅವ್ವ. ಅಲ್ಲ ನೋಡಿದ ತಕ್ಷಣ ಹೇಳ್ತೀನಿ, ಯಾಕಂದ್ರೆ ಇವನ್ನೆಲ್ಲ ನೋಡಿದ ತಕ್ಷಣ ಗೊತ್ತಾಗತ್ತೆ ಆಕ್ಚುಲಿ ಎಂತ. ಅದು ನನ್ನ ಟೇಸ್ಟ್ ಪ್ರಕಾರ ಇದೆ, ಯಾಕಂದ್ರೆ ರಫ್ ಕ್ಲಾತ್ ಯೂಸ್ ಮಾಡಕ್ ಇಷ್ಟಪಡ್ತೀನಿ ನಾನೀಗ. ತುಂಬಾ ಚೆನ್ನಾಗಿದೆ. ಸರಿ ಸರಿ ಆಗುತ್ತಲ್ವಾ? ಕಲರ್ ಚೆನ್ನಾಗಿದೆ ಅಂತ. ಅಲ್ಲ ಕರೆಕ್ಟ್ ಇದೆ. ನಿಮ್ಮ ಹತ್ರ ಇರೋದು ಅದು ಒಂಥರ ಸಮಸ್ಯೆ ಆಗಲ್ಲ. ಇವನ್ ಇಂಥವಲ್ಲ ಕಲರ್ ಡಾರ್ಕ್ ಕಲರ್ ಆಗಬಾರ್ದು. ಇದು ಆಕ್ಚುಲಿ ಲೇಟೆಸ್ಟ್ ಬ್ರ್ಯಾಂಡ್. ಇದು ಸಣ್ಣ ಇರಬೇಕು, ಕೆಳಗಿರೋದು ಉದ್ದ ಇರಬೇಕು. ಗೊತ್ತಲ್ಲ? ಚೆನ್ನಾಗಿದೆ. ಗೊತ್ತಲ್ಲ ಅಂತೆ, ನಾನೇ ತಂದಿರೋದು ಗೊತ್ತಲ್ಲ. ಚೆನ್ನಾಗಿದೆ, ಖುಷಿ ಆಯ್ತು. ಉಪೇಂದ್ರ ಅಂತಾರ ಟ್ಯಾಗ್ ಹಾಕೊಂಡಿದ್ದೀನಿ. ಧನ್ಯವಾದಗಳು. ಪ್ರೈಸ್ ಟ್ಯಾಗ್ ಉಪೇಂದ್ರ ಅಲ್ಲ, ದೃಶ್ಯ ಫಿಲಮ್ ಅಲ್ಲಿ ರಾಘೇಂದ್ರ ಪೊನ್ನಪ್ಪನ ಫ್ರೆಂಡ್ ಸಾಧು ಕೋಕಿಲ. ಇಲ್ಲಿ ಟ್ಯಾಗು. ಉಪೇಂದ್ರ ಅಂದ್ ಯಾವ್ದೋ ಒಂದು ಫಿಲಮ್ ಅಲ್ಲಿ ಇಲ್ಲ ಕರ್ನಾಟಕದಲ್ಲಿ? ಸಾಧು ಕೋಕಿಲ ಹಾಕೋದು ದೃಶ್ಯ ಫಿಲಮ್ ಅಲ್ಲಿ, ದೃಶ್ಯ 1 ದೃಶ್ಯ 2 ಅಲ್ಲಿ. ಚೆನ್ನಾಗಿದೆ ಅಪ್ಪ, ನಿಜವಾಗ್ಲೂ ಖುಷಿ ಆಯ್ತು. ಸದ್ಯ ಆಕ್ಚುಲಿ ಕಲರ್ ಚೆನ್ನಾಗಿದೆ, ಏನು ಸಮಸ್ಯೆ ಇಲ್ಲ. ಜೀನ್ಸ್ ಪ್ಯಾಂಟಿಗೂ ಓಕೆ, ಎಲ್ಲದಕ್ಕೂ ಓಕೆ, ಚೆನ್ನಾಗಿ ಕಾಣಿಸುತ್ತೆ. ತೊಳೆದ್ಬಿಟ್ರೆ ಮಾತ್ರ ಬೇಸಿಗೆ ಕಾಲಕ್ಕೆ ಒಳ್ಳೆ ಹೈಜೆನಿಕ್, ಏನು ಸಮಸ್ಯೆ ಇರಲ್ಲ. ಇದು ಸುಸ್ತಾಗಲ್ಲ ಇಂಥವನ್ನ ಹಾಕಿದ್ರೆ ಅಂತ. ಕರೆಕ್ಟ್ ಇದೆ ಅಲ್ಲ? ಸದ್ಯ ನಾನೆಲ್ಲೋ ಟೈಟ್ ಗೀಟ್ ಆಗ್ಬಿಡುತ್ತಾ ಅಂತ. ಕರೆಕ್ಟ್ ಇದೆ ಅಷ್ಟೇ. ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಏನೂ ಸಮಸ್ಯೆ ಇಲ್ಲ. ಥ್ಯಾಂಕ್ ಯು ಫಾರ್ ದ ವೆರಿ ವಂಡರ್ಫುಲ್ ಗಿಫ್ಟ್. ಎಬೇ ಅಲ್ಲ ಚೆನ್ನಾಗಿದೆ, ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳಿದ್ನಲ್ಲ. ಹೌದಾ? ನಾನು ಡೈಲಿ ಹಾಕೋ ಥರನೇ ಇದೆ ಅಂತ. ಸೈಡಿಗೆ ಹಾಕಿ ಸೈಡಿಗೆ ತೆಗ್ದಿಡೋ ಥರ ಏನಿಲ್ಲ ಗಿಫ್ಟ್. ಮತ್ತೆ ನಿಜವಾಗ್ಲೂ ಚೆನ್ನಾಗಿದೆ. ಯಾವಾಗ್ಲೂ ಬಟನಿಂದ ಹಾಕಿರಲಿಲ್ಲ, ಬಟ್ ಬಟನಿಂದೂ ಚೇಂಜ್ ಮಾಡೋಣ, ಚೆನ್ನಾಗಿದೆ ಅಂತ. ಚೆನ್ನಾಗಿದೆ, ಕಲರ್ ಇಷ್ಟ ಆಯ್ತು ನನಗೆ. ನನಗೆ ಕಲರ್ ನನಗೂ ಇಷ್ಟ ಆಯ್ತು. ಇದು ಆ್ಯಕ್ಚುಲಿ ಬ್ಲ್ಯಾಕ್ ಜೀನ್ಸ್ ಕಂಫರ್ಟಬಲ್, ಬ್ಲೂ ಜೀನ್ಸು ಕಂಫರ್ಟಬಲ್. ಓಕೆನಾ? ಚೆನ್ನಾಗಿದೆ, ಎಮ್ ಸೈಜ್, ಅಲ್ಟಿಮೇಟ್. ಥ್ಯಾಂಕ್ ಯು. ಇದ್ಯಾವ್ದು ಅಂಗಡಿ? ಚೆನ್ನಾಗಿದ್ಯಾ? ನಿಜವಾಗ್ಲೂ ಚೆನ್ನಾಗಿದೆ ಅಂತ ಹೇಳ್ತೀನಿ. ಅಂಗಡಿ ಎಲ್ಲ ಯಾಕೆ ಬೇಕು? ಹೆಂಗೋ ನಾವು ತೋರಿಸಿರ್ತೀವಿ, ಹಾಕ್ಬೇಕು ಅಷ್ಟೇ. ನಮ್ಮ ದೇವರು ಚೆನ್ನಾಗಿದ್ರೆ ಅಂಗಡಿ ಎಲ್ಲ ಯಾಕೆ? ನಮ್ಮ ಮನಸ್ಸು ನಿಮಗೆ ಕೊಟ್ಟಿರೋ ಟೀ ಶರ್ಟು ಚೆನ್ನಾಗಿದ್ರೆ ಸಾಕು. ನಿಜವಾಗ್ಲೂ ಚೆನ್ನಾಗಿದೆ. ನನ್ನ ಹೆಂಡತಿ ವರ್ತ್ಲೆಸ್ ಗಿಫ್ಟ್ ಕೊಡ್ಸಿಯಾಳೆ. ಅಯ್ಯೋ 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 ಅಯ್ಯೋ. ನನಗೋಸ್ಕರನೇ ₹1,00,000 ಕೆಲಸ ಮಾಡಿಯಾಳೆ. ಓಹೋ, ಹೆಂಗಿತ್ತು ಅಡುಗೆ? ಅಡುಗೆ ಅಷ್ಟು ಅಡುಗೆ ಮಾಡೋದಕ್ಕೆ, ಅಡುಗೆ ಮಾಡೋರನ್ನ ಕರ್ಸ್ಕೊ ಬರೋಕ್ಕೆ ₹2,000 ₹3,000 ಸಂಬಳ ಕೊಡಬೇಕು. ಏನು ಸಂಬಳ ಕೊಡ್ದೇನೆ ಸರಿ ಬಟ್ಟೆ ಹಾಕೊಳ್ಳಿ. ಅಷ್ಟು ಕೆಲಸ ಮಾಡಿಕೊಟ್ಟಿದ್ದಾಳೆ ಅಂತ. ಎಲ್ಲರೂ ಇರೋ ಬರೋರೆಲ್ಲ ಖುಷಿಯಾಗಿ, ಬೇರೆ ತಾಲೂಕಿಂದ ಎಲ್ಲ ಕಮೆಂಟ್ಸ್ ಬಂದಿದೆ. ನೀವು ಇದನ್ನೆಲ್ಲ ಹೇಳಕ್ ಕೇಳಿ ಇವ್ನು ಭಾರಿ ಹೆಂಡ್ತಿನ ಹೊಗಳ್ತಾರೆ ಅಂತ ಅನ್ಕೊಬಿಟ್ಟಾರೆ. ಮಟನ್ ಅಡುಗೆ ಎಷ್ಟು ಮಾಡ್ತಾರೆ ಅದೇ ಲೆವೆಲ್ಗೆ ಆಗಿದೆಯಂತೆ. ಮದುವೆ ಮನೇಲಿ ಮಾಡೋ ಥರ ಅಡುಗೆ ಆಗಿದೆ ಮಟನ್ ಅಂತ. ಥ್ಯಾಂಕ್ ಯು ಹೇಳ್ಬಿಡಿ ಎಲ್ಲರಿಗೂ, ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ಬಿಡಿ ಅಂತ. ಚೆನ್ನಾಗಿದೆ. ಕ್ರಿಕೆಟ್ ಆಡೋದು ಬಿಡಲ್ಲ ಅಲ್ಲ. ಪ್ರವೀಣ್ ಅವ್ರದ್ದು ಬರ್ತ್ಡೇ ಆಗಿ ನೆಕ್ಸ್ಟ್ ಡೇ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅವತ್ತಿನ ದಿನ ನಾನ್ ವೆಜ್ ಎಲ್ಲ ತಿಂದಿದ್ದರಿಂದ ಹೋಗಿರಲಿಲ್ಲ. ನೆಕ್ಸ್ಟ್ ಡೇ ಹೋಗೋಣ ಅಂತ ಅಂದ್ಕೊಂಡು ಇವಾಗ ನಾವಿಲ್ಲಿ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಕೂಚರಿ ಪಪ್ಪ ಹೂ ಎಲ್ಲಿ ಅಲ್ಲ ಮೊಮ್ಮಡಿ ನೀವು ಅಲ್ಲ ಅಷ್ಟೊತ್ತಿಗೆ ಹೋಗೋದು. ಹೋಗೋಣ. 2 ಜ್ಯೂಸ್ ನಂದೆ, ಅಮ್ಮನಲ್ಲ. ಏನು? ನಂಗೊಂದು ನಿಂಗೊಂದು ಅಂತ ತಂದಿದ್ದು. ಅಲ್ಲ ಪಪ್ಪ ನಂಗೊಂದು ಅವನಿಗೊಂದು ಅಂತ ತಾನೇ ತಂದಿದ್ದು. ನಿಂಗಿಷ್ಟ ಇಲ್ಲ ಅಂದಿದ್ದು ತಾನೆ ಅದನ್ನ. ನಿಂದೆ ದುಡ್ಡು ಜಾಸ್ತಿ ಕೊಡೋ, ಅಮ್ಮನಿಗೆ ಕಡಿಮೆ ದುಡ್ಡಿಂದು ಕೊಡು. ನಂದೆಷ್ಟು ಹೇಳಿ? ನಿಂದು ₹50, ಅಮ್ಮಂದು ಜಸ್ಟ್ ₹20 ಅಷ್ಟೇ. ಅಲ್ಲ 25. ಹೌದು. ಮೆಷರ್ಮೆಂಟ್ ಮಾಡೋದು ಯಾರು ದೊಡ್ಡದು ಅಂತ. ಯಾರು ದೊಡ್ಡದು? ಸಾಕು ಕೊಡು. ನಂದು ನಂಗೆ ಕೊಡು, ನಾಟಕ ಮಾಡಬೇಡ ನೀನು. ಅಮ್ಮ ಇದೆಯಲ್ಲಿ ಪಿಂಕ್ ಕಲರ್ ಬಾಟಲ್ ನ್ಯಾಷನಲ್ ಇಂದ ತಂದಿದ್ವಲ್ಲ, ಅದು ನಮ್ದಲ್ಲವಾ? ಅದು ಜ್ಞಾನೇಶ್ ಅಣ್ಣ ಇದ್ದಾರಲ್ಲ
ಅವ್ರಿಗೆ ತಂದಿದ್ದು ನಮಗೆ ಅಲ್ಲ. ನಮಗೆ ನಮಗೆ ನೀ ಸ್ಕೂಲಿಗೆ ಹೋಗುವಾಗ ಹೊಸ ಬಾಟ್ಲು ತರೋಣ, ಸ್ಟೀಲ್ ಬಾಟ್ಲು ತರೋಣ ಈ ಸಲದಿಂದ, ಪ್ಲಾಸ್ಟಿಕ್ ಬೇಡ, ತಗೊಳ್ತೀನಿ ಕೊಡು. ಟಪ್ಪರ್ ವೈರ್ ಬೇಡ. ಚೆಲ್ಗಿಲ್ಲಿ ಕೊಡೋ ಮರ ಬೇಡ. ಬರ್ತಡೇ ನೆನ್ನೆ ಆಗಿತ್ತು, ಇವತ್ತು ದೇವಸ್ಥಾನಕ್ಕೆ ಹೋದ್ವಿ. ನೆನ್ನೆ ನಾನ್ ವೆಜ್ ಎಲ್ಲ ತಿಂದಿದ್ವಲ್ಲ, ಮತ್ತು ದೇವಸ್ಥಾನಕ್ಕೆ ಹೋಗೋದು ಸರಿಯಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಹೋಗಿ ಗಣಪತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ. ಬರ್ಡೇ ಸೆಲೆಬ್ರೇಷನ್ ಏನೂ ಇಲ್ಲ, ಕೇಕು ಏನು ಕಟ್ ಮಾಡಿಸ್ಲಿಲ್ಲ ಮನೇಲಿ ಈ ಸಲ. ಫಸ್ಟ್ ಟೈಮ್ ನಾನು ಇಷ್ಟು ವರ್ಷದಲ್ಲಿ ಕೇಕ್ ಕಟ್ ಮಾಡಿಸ್ದೇ ಇರೋದು. ಇಷ್ಟೇ ಬರ್ಡೇ ಅಂತ ಮಾಡಿದ್ದು, ನಾನ್ ವೆಜ್ ಊಟ ಮಾಡಿದ್ದು. ಅವರಿಗೆ ಹೇಗೆ ಇಷ್ಟ ನಾವು ಹಾಗೇ ಸೆಲೆಬ್ರೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ಕೇಕ್ ಕಟ್ ಮಾಡಿಸ್ಲಿಲ್ಲ. ಬರ್ತ್ಡೇ ದಿನದ ವ್ಲಾಗ್ ಅಷ್ಟೇ. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ಹೊಸ ವ್ಲಾಗೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.